ರಾಜಕೀಯ ಮುತ್ಸದ್ದಿ, ಮಣ್ಣಿನ ಮಗ, ಮಾಜಿ ಪ್ರಧಾನಿ, JDS ವರಿಷ್ಠ HD ದೇವೇಗೌಡ ಅವರ ಕುಟುಂಬಕ್ಕೆ ಇವತ್ತು ಆಘಾತಕಾರಿ ದಿನ. ಕಾರಣ, ದೇವೇಗೌಡರ ಮೊಮ್ಮಗ ಪ್ರಜ್ವಲ್ ರೇವಣ್ಣ ಮಧ್ಯರಾತ್ರಿ ಅರೆಸ್ಟ್ ಆಗಿದ್ದಾರೆ. ಸಾಮೂಹಿಕ ಅತ್ಯಾಚಾರ ಪ್ರಕರಣ ಎಂದೇ ಕರೆಯಬಹುದಾದಂತಹ ಅತ್ಯಾಚಾರ ಪ್ರಕರಣದಲ್ಲಿ ಪ್ರಜ್ವಲ್ ರೇವಣ್ಣ ಅವರನ್ನು SIT ಇವತ್ತು ರಾತ್ರೋರಾತ್ರಿ ಬೆಂಗಳೂರಿನ ಅಂತಾರಾಷ್ಟ್ರೀಯ ವಿಮಾನ ನಿಲ್ದಾಣದಲ್ಲಿ ಅರೆಸ್ಟ್ ಮಾಡಿತು. ಅದಾದ ಬಳಿಕ ಇವತ್ತು ಅವರನ್ನು ನ್ಯಾಯಾಲಯದ ಎದುರುಗಡೆ ಹಾಜರುಪಡಿಸಿದ ಬಳಿಕ ನ್ಯಾಯಾಲಯ ಪ್ರಜ್ವಲ್ ರೇವಣ್ಣ ಅವರನ್ನು ಜೂನ್ 6ರವರೆಗೆ SIT ಕಸ್ಟಡಿಗೆ ಕೊಟ್ಟಿದೆ. SIT ಕಸ್ಟಡಿಗೆ ಯಾಕೆ ಕೊಟ್ಟಿದೆ ಅಂತ ಹೇಳಿದ್ರೆ, SIT ಅವರಿಗೆ ಇನ್ವೆಸ್ಟಿಗೇಷನ್ ಮಾಡಲಿಕ್ಕೆ ಸುಮಾರು 2900 ವಿಡಿಯೋಗಳು, ಪ್ರಜ್ವಲ್ ರೇವಣ್ಣ ಸಾಹಸಗಾಥೆಯ 2900 ವಿಡಿಯೋಗಳು ಇರೋದರ ಹಿನ್ನೆಲೆಯಲ್ಲಿ ಪ್ರಕರಣ ಅತ್ಯಂತ ಗಂಭೀರವಾಗಿರೋದರಿಂದ, ಜೊತೆಗೆ ಈಗಾಗಲೇ ಪ್ರಜ್ವಲ್ ರೇವಣ್ಣ ವಿರುದ್ಧ 3 ಪ್ರಕರಣಗಳು ದಾಖಲಾಗಿ ಆ 3 ಪ್ರಕರಣಗಳಲ್ಲೂ ಕೂಡ ಪ್ರಜ್ವಲ್ ರೇವಣ್ಣ ಮೊದಲನೆಯ ಆರೋಪಿಯಾಗಿರುವ ಹಿನ್ನೆಲೆಯಲ್ಲಿ SIT ವಶಕ್ಕೆ ಕೋರ್ಟ್ ಒಪ್ಪಿಸಿದೆ. ಇವತ್ತು ಪ್ರಜ್ವಲ್ ರೇವಣ್ಣ ಅವರನ್ನು ವೈದ್ಯಕೀಯ ಪರೀಕ್ಷೆಗೆ ಕರೆದುಕೊಂಡು ಹೋಗುವಂತಹ ಸಂದರ್ಭದಲ್ಲಿ ಮಹಿಳಾ ಪೊಲೀಸ್ ಅಧಿಕಾರಿಯೊಬ್ಬರು ಪ್ರಜ್ವಲ್ ರೇವಣ್ಣ ಅವರ ಕೈಯನ್ನು ಹಿಡಿದು ಎಳ್ಕೊಂಡು ಹೋಗ್ಲಿಕ್ಕೆ ಪ್ರಯತ್ನ ಪಟ್ಟರು. ಆ ಸಂದರ್ಭದಲ್ಲಿ ಪ್ರಜ್ವಲ್ ರೇವಣ್ಣ ಆ ಮಹಿಳಾ ಪೊಲೀಸ್ ಅಧಿಕಾರಿಯ ಕೈಯನ್ನು ಕಡುವಿಬಿಟ್ರು. ಈ ಪ್ರಜ್ಞೆ ಪ್ರಜ್ವಲ್ ರೇವಣ್ಣಗೆ ಆ 2900 ವಿಡಿಯೋಗಳನ್ನು ರೆಕಾರ್ಡ್ ಮಾಡುವ ಸಂದರ್ಭದಲ್ಲಿ ಇದ್ದಿದ್ದರೆ ಇವತ್ತಿಗೆ ಈ ಪರಿಸ್ಥಿತಿ ಬರ್ತಾ ಇರಲಿಲ್ಲ. ಈ ಪ್ರಜ್ಞೆ, ಈ ಕನಿಷ್ಠ ಪ್ರಜ್ಞೆ ಆ 2900 ವಿಡಿಯೋಗಳು ಸುಮಾರು 347ರಷ್ಟು ಮಂದಿಯ ಜೊತೆಗೆ ನಡೆಸಿದ್ದಾರೆ ಎನ್ನಲಾಗಿರುವಂತಹ ಲೈಂಗಿಕ ಕ್ರಿಯೆ ಅಥವಾ ಲೈಂಗಿಕ ದೌರ್ಜನ್ಯಕ್ಕೆ ಸಂಬಂಧಪಟ್ಟ ಹಾಗೆ ಆಗ ಈ ಪ್ರಜ್ಞೆ ಇದ್ದಿದ್ದರೆ ಬಹುಶಃ ಇವತ್ತಿಗೆ ಈ ಪರಿಸ್ಥಿತಿ ಬರ್ತಾ ಇರಲಿಲ್ಲ. ಇವತ್ತು ಪ್ರಜ್ವಲ್ ರೇವಣ್ಣ ಅವರನ್ನು ಅರೆಸ್ಟ್ ಮಾಡಿದ್ದು ಕೂಡ 3 ಪೊಲೀಸ್ ಅಧಿಕಾರಿಗಳ ತಂಡ ಒಂದು ಮೆಸೇಜನ್ನು ಕೊಟ್ಟಿದೆ. ಪ್ರಜ್ವಲ್ ರೇವಣ್ಣ ದೇವೇಗೌಡರ ಕುಟುಂಬದ ಕುಡಿ, ದೇವೇಗೌಡರ ಮೊಮ್ಮಗ. ಹಾಸನದಲ್ಲಿ ಪಾಳೆಗಾರಿಕೆಯ ರಾಜಕಾರಣವನ್ನು ನಡೆಸಿಕೊಂಡು ಬಂದಂತಹ ಕುಟುಂಬ ಇದು ರೇವಣ್ಣ ಕುಟುಂಬ. ಹೇಗೆ ರೆಡ್ಡಿ ಬ್ರದರ್ಸ್ ರಿಪಬ್ಲಿಕ್ ಆಫ್ ಬಳ್ಳಾರಿ ಎನ್ನುವ ರೀತಿಯಲ್ಲಿ ಬಳ್ಳಾರಿಯನ್ನು ಕಪಿಮುಷ್ಟಿಯಲ್ಲಿ ಇಟ್ಟುಕೊಂಡು ಹೇಗೆ ತಮ್ಮ ದೌರ್ಜನ್ಯವನ್ನು ಎಸಗಿದ್ರು, ಅದೇ ರೀತಿಯಾದಂತಹ ಪಾಳೆಗಾರಿಕೆ, ಅದೇ ರೀತಿಯಾದಂತಹ ಮನಸ್ಥಿತಿಯನ್ನು ಬೆಳೆಸಿಕೊಂಡು ಬಂದಂಥವರು ರೇವಣ್ಣ ಕುಟುಂಬ. ಸೊ ಇವತ್ತು ದೇವೇಗೌಡರ ಕುಟುಂಬದ ಕುಡಿ ಜೈಲಿಗೆ ಹೋಗಿದೆ. ಇನ್ನೊಂದು ವೆರಿ ಇಂಪಾರ್ಟೆಂಟ್ ಬೆಳವಣಿಗೆ ಇವತ್ತು ಆಗಿರುವಂಥದ್ದು, ಭವಾನಿ ರೇವಣ್ಣ, ದೇವೇಗೌಡರ ಹಿರಿಸೊಸೆ ಭವಾನಿ ರೇವಣ್ಣ ಸಲ್ಲಿಸಿದ್ದಂತಹ ನಿರೀಕ್ಷಣಾ ಜಾಮೀನು ಅರ್ಜಿಯನ್ನು ಬೆಂಗಳೂರಿನ ಕೋರ್ಟ್ ವಜಾಗೊಳಿಸಿದೆ. ನಿರೀಕ್ಷಣಾ ಜಾಮೀನು ಯಾಕೆ ಸಲ್ಲಿಸಿದ್ರು ಅಂತ ಹೇಳಿದ್ರೆ, HD ರೇವಣ್ಣ ಅವರ ಅರೆಸ್ಟ್ ಆದಂತಹ ಪ್ರಕರಣದಲ್ಲಿ ನಿರೀಕ್ಷಣಾ ಜಾಮೀನನ್ನು ಸಲ್ಲಿಸಿದ್ದು. ರೇವಣ್ಣ ಅವರ ಮನೆಯಲ್ಲಿ ಕೆಲಸ ಮಾಡ್ತಾ ಇದ್ದಂತಹ ಮೈಸೂರಿನ KR ನಗರ ಮೂಲದ ಮಹಿಳೆ, ಆಕೆಯ ಮೇಲೆ ಲೈಂಗಿಕ ದೌರ್ಜನ್ಯವನ್ನು ಎಸಗಿದ್ದಾರೆ ಎನ್ನುವಂತಹ ಆರೋಪ ಕೇಳಿ ಬಂದಂತಹ ಸಂದರ್ಭದಲ್ಲಿ ಆಕೆಯನ್ನು ಅಪಹರಿಸಿ ಆಕೆಯ ಮೇಲೆ ಹಲ್ಲೆಯನ್ನು ನಡೆಸಿದ್ದಾರೆ ಎನ್ನುವಂಥದ್ದು HD ರೇವಣ್ಣ ವಿರುದ್ಧ ಇದ್ದಂತಹ 2ನೆಯ ಪ್ರಮುಖ ಆರೋಪ. ಅದರಲ್ಲಿ ಆ ಮನೆ ಕೆಲಸದಾಕೆ, ಆ ಸಂತ್ರಸ್ತೆ ದೂರು ಕೊಡದಂತೆ ತಡೆದರು ಎನ್ನುವಂಥ ಆರೋಪ ಭವಾನಿ ರೇವಣ್ಣ ವಿರುದ್ಧ ಇರುವಂಥದ್ದು, ಜೊತೆಗೆ ಸಾಕ್ಷ್ಯನಾಶಕ್ಕೆ ಪ್ರಯತ್ನ ಪಟ್ಟರು ಅಂತೇಳಿ. ಸೊ ಆ ಹಿನ್ನೆಲೆಯಲ್ಲಿ SIT ಅವರು ಭವಾನಿ ರೇವಣ್ಣಗೆ ಸಮನ್ಸನ್ನು ಕೊಟ್ಟಿದ್ರು, ಬಂದು ವಿಚಾರಣೆಗೆ ಹಾಜರಾಗಿ ಅಂತೇಳಿ. ಆದರೆ ದೇವೇಗೌಡರ ಹಿರಿಸೊಸೆ HD ರೇವಣ್ಣ ಅವರ ಪತ್ನಿ ಪ್ರಜ್ವಲ್ ರೇವಣ್ಣ ಅವರ ತಾಯಿ ಮೇ 8ನೆಯ ತಾರೀಕಿನಿಂದ ಕಣ್ಮರೆಯಾಗಿದ್ದಾರೆ. ಯಾರ ಕಣ್ಣಿಗೂ ಕೂಡ ಕಾಣಿಸಿಕೊಂಡಿಲ್ಲ. ಸಮನ್ಸ್ ಕೊಟ್ಟರು ಕೂಡ ಹಾಜರಾಗಿರಲಿಲ್ಲ. ನಿರೀಕ್ಷಣಾ ಜಾಮೀನು ಸಲ್ಲಿಸಿದ್ದು ಯಾಕೆ ಅಂತ ಹೇಳಿದ್ರೆ, ಒಂದು ವೇಳೆ SIT ಎದುರುಗಡೆ ವಿಚಾರಣೆಗೆ ಹಾಜರಾಗಿ ಒಂದು ವೇಳೆ SIT ಬಂಧನ ಮಾಡಿ ಬಿಡಬಹುದು ಅಂತೇಳಿ. ಹೀಗಾಗಿ ನಿರೀಕ್ಷಣಾ ಜಾಮೀನು ಸಿಕ್ಕಿದ್ರೆ ಈ ಒಂದು ಸಮನ್ಸ್ ಕೊಟ್ಟು ವಿಚಾರಣೆಗೆ ಹಾಜರಾದರೂ ಕೂಡ SITಗೆ ಬಂಧನ ಮಾಡಲಿಕ್ಕೆ ಅವಕಾಶಗಳಿರಲ್ಲ ಕಾನೂನಿನ ಪ್ರಕಾರ. ಹೀಗಾಗಿ ಆ ಬಂಧನದಿಂದ ತಪ್ಪಿಸಿಕೊಳ್ಳುವ ಸಲುವಾಗಿ SITಯ ಸಮನ್ಸ್ ಬಂದ ಬಳಿಕ ನಿರೀಕ್ಷಣಾ ಜಾಮೀನಿಗೆ ಅರ್ಜಿಯನ್ನು ಸಲ್ಲಿಸಿದ್ರು. ಸೊ ನಿರೀಕ್ಷಣಾ ಜಾಮೀನು ವಜಾಗೊಂಡಿದೆ. ಸೊ ಭವಾನಿ ರೇವಣ್ಣ ಕೂಡ ಬಂಧನ ಆಗುವಂತಹ ಸಾಧ್ಯತೆ ಇದೆ. ಇನ್ನೊಂದು ವೆರಿ ಇಂಪಾರ್ಟೆಂಟ್ ಅಂಶ ಏನು ಅಂತ ಹೇಳಿದ್ರೆ,
ಈ ಅಪಹರಣ ಪ್ರಕರಣದಲ್ಲಿ ಎಚ್ ಡಿ ರೇವಣ್ಣ ಅವರಿಗೆ ಬೆಂಗಳೂರಿನ ಜನಪ್ರತಿನಿಧಿಗಳ ನ್ಯಾಯಾಲಯ ಏನು ಜಾಮೀನು ಮಂಜೂರು ಮಾಡಿದೆ, ಆ ಆದೇಶದಲ್ಲಿ ದೋಷ ಇದೆ ಅಂತೇಳಿ ಇವತ್ತು ಕರ್ನಾಟಕ ಹೈಕೋರ್ಟ್ ಅಭಿಪ್ರಾಯವನ್ನು ಪಟ್ಟಿದೆ. ಜಾಮೀನು ಕೊಟ್ಟಂತಹ ಆದೇಶದಲ್ಲಿ ದೋಷ ಇದೆ. ನ್ಯಾಯಮೂರ್ತಿ ಕರ್ನಾಟಕ ಹೈಕೋರ್ಟ್ನ ನ್ಯಾಯಮೂರ್ತಿ ಕೃಷ್ಣ ದೀಕ್ಷಿತ್ ಅವರು ಇವತ್ತು ವಿಚಾರಣೆಯ ಸಂದರ್ಭದಲ್ಲಿ ಮೌಖಿಕವಾಗಿ ತಮ್ಮ ಅಭಿಪ್ರಾಯವನ್ನು ವ್ಯಕ್ತಪಡಿಸಿದ್ದಾರೆ. ಜಾಮೀನು ಮಂಜೂರು ಮಾಡಿರುವ ಆದೇಶದಲ್ಲಿ ಕಾನೂನು ನಿಬಂಧನೆಯನ್ನ ತಪ್ಪಾಗಿ ವ್ಯಾಖ್ಯಾನಿಸಿದೆ ಅಂತಿದೆ ಅಂತೇಳಿ ಹೈಕೋರ್ಟ್ ಹೇಳಿದೆ. ಅಂದರೆ ಲೋವರ್ ಕೋರ್ಟು ರೇವಣ್ಣಗೆ ಜಾಮೀನು ಕೊಡುವಂತಹ ಸಂದರ್ಭದಲ್ಲಿ ಕಾನೂನಿನ ಕಲಂಗಳನ್ನು ತಪ್ಪಾಗಿ ಡಿಫೈನ್ ಮಾಡಿ ಅದನ್ನು ಅಪ್ಲೈ ಮಾಡಿ ಜಾಮೀನು ಕೊಟ್ಟಿದೆ ಎನ್ನುವಂಥ ಅಂಶವನ್ನು ಪೀಠ ಇವತ್ತು ಹೇಳಿರುವಂಥದ್ದು. ಪ್ರಕರಣದಲ್ಲಿ ದೂರುದಾರ ಸಂತ್ರಸ್ತೆ ಆಕೆ ತನ್ನ ಮೇಲೆ ಅತ್ಯಾಚಾರ ಆಗಿದೆ ಅಂತೇಳಿ ಆರೋಪವನ್ನು ಮಾಡಿರುವಂಥದ್ದು. ಅದಕ್ಕೆ ಸಂಬಂಧಪಟ್ಟ ಹಾಗೆ FIR ದಾಖಲಾಗಿದೆ. ಆಕೆಯನ್ನು ಅಪಹರಿಸಿ ಸಾಕ್ಷ್ಯನಾಶಕ್ಕೆ ಪ್ರಯತ್ನ ಪಟ್ಟರು ಎನ್ನುವಂಥದ್ದು ಎಚ್ ಡಿ ರೇವಣ್ಣ ವಿರುದ್ಧ ದಾಖಲಾದಂತಹ ಎರಡನೆಯ ಪ್ರಕರಣ. ದಿಸ್ ಈಸ್ ಎಗೇನ್ ಯಾರು ಎಚ್ ಡಿ ರೇವಣ್ಣ? ಮಾಜಿ ಸಚಿವ, ಮಾಜಿ ಪ್ರಧಾನಿಯವರ ಮಗ, ಮಾಜಿ ಮುಖ್ಯಮಂತ್ರಿಯವರ ಸಹೋದರ, ರಾಜಕೀಯ ಪ್ರಾಬಲ್ಯ ಇರತಕ್ಕಂತಹ ಒಬ್ಬ ವ್ಯಕ್ತಿ. ಸೊ ದೂರುದಾರ ಸಂತ್ರಸ್ತ ಮಹಿಳೆಯನ್ನು ಅಪಹರಿಸಿದಂತಹ ಪ್ರಕರಣದಲ್ಲಿ ಆರೋಪಿತ ವ್ಯಕ್ತಿಗೆ ಜಾಮೀನನ್ನು ಕೊಟ್ಟರೆ ಅದು ಪ್ರಕರಣದ ಮೇಲೆ ಪರಿಣಾಮ ಬೀರುತ್ತೆ ಎನ್ನುವಂತಹ ಅಂಶ ಪ್ರಮುಖವಾಗಿ ಉಲ್ಲೇಖ ಆಗಿರುವಂಥದ್ದು. ಇದು ಹೀಗಾಗಿ SIT ಅವರು ಮೇಲ್ಮನವಿಯನ್ನು ಸಲ್ಲಿಸಿದರು ಕರ್ನಾಟಕ ಹೈಕೋರ್ಟ್ನಲ್ಲಿ. ಜಾಮೀನು ಕೊಟ್ಟಿದ್ದಾರೆ ಕೆಳ ಹಂತದ ನ್ಯಾಯಾಲಯದಲ್ಲಿ, ಅದನ್ನು ವಜಾ ಮಾಡಬೇಕು, ಮತ್ತೆ ಅರೆಸ್ಟ್ ಮಾಡಲಿಕ್ಕೆ ನಮಗೆ ಅವಕಾಶವನ್ನು ಕೊಡಬೇಕು ಅಂಥೇಳಿ. ಸೊ ಕೋರ್ಟ್ ಇವತ್ತು ಹೇಳಿದೆ, ಹೈಕೋರ್ಟು ವಾದ ಆಲಿಸಲಿಕ್ಕೆ ಇದು ಸೂಕ್ತವಾದಂತಹ ಪ್ರಕರಣವಾಗಿದೆ. ನೋಟಿಸ್ ಜಾರಿ ಮಾಡಲಾಗಿದೆ. ಈ ಪೀಠ ಪ್ರತ್ಯೇಕವಾಗಿ ಕುಳಿತಾಗ ಪ್ರಕರಣವನ್ನು ವಿಚಾರಣೆಗೆ ತೆಗೆದುಕೊಳ್ತೀವಿ ಸಂಪೂರ್ಣವಾಗಿ ಎನ್ನುವಂಥ ಅಂಶವನ್ನು ಇವತ್ತು ಹೈಕೋರ್ಟ್ ಅಭಿಪ್ರಾಯಪಟ್ಟಿರುವಂಥದ್ದು. ಸೊ ಹೈಕೋರ್ಟ್ ನ್ಯಾಯಮೂರ್ತಿ ಕೃಷ್ಣ ದೀಕ್ಷಿತ್ ಅವರು ಅಭಿಪ್ರಾಯಪಟ್ಟಿರುವ ಪ್ರಕಾರ, ಮೌಖಿಕವಾಗಿ ಓರಲ್ ಅಬ್ಸರ್ವೇಷನ್ ಪ್ರಕಾರ, ಕೆಳ ಹಂತದ ನ್ಯಾಯಾಲಯ ರೇವಣ್ಣ ಅವರಿಗೆ ಜಾಮೀನು ಕೊಟ್ಟಿದ್ದರಲ್ಲಿ ತಪ್ಪಿದೆ. ಕೆಳ ಹಂತದ ನ್ಯಾಯಾಲಯದ ನ್ಯಾಯಾಧೀಶರು ಜಾಮೀನನ್ನು ಕೊಡಲಿಕ್ಕೆ ಕಾನೂನಿನ ಅಂಶಗಳನ್ನು ತಪ್ಪಾಗಿ ವ್ಯಾಖ್ಯಾನಿಸಿ ಕೊಟ್ಟಿದ್ದಾರೆ ಎನ್ನುವಂಥದ್ದು ಜಾಮೀನು. ಸೊ ಬಿಗ್ ಸೆಟ್ ಬ್ಯಾಕ್ ರೇವಣ್ಣ ಕುಟುಂಬಕ್ಕೆ, ಇವತ್ತು ದೇವೇಗೌಡರ ಕುಟುಂಬಕ್ಕೆ. ಮೊಮ್ಮಗ ನಾಪತ್ತೆಯಾಗಿ ಓಡಿ ಹೋಗಿ ಇವತ್ತು ಮಧ್ಯರಾತ್ರಿ ತಮ್ಮ ಪಾವನ ಪಾದ ಸ್ಪರ್ಶವನ್ನು ಬೆಂಗಳೂರಿಗೆ ಇಟ್ಟ ಬಳಿಕ ಪ್ರಜ್ವಲ್ ರೇವಣ್ಣ ಅವರನ್ನು ಅರೆಸ್ಟ್ ಮಾಡ್ತು SIT. ಭವಾನಿ ರೇವಣ್ಣ ನಾಪತ್ತೆಯಾಗಿದ್ದಾರೆ. ಅವರ ನಿರೀಕ್ಷಣಾ ಜಾಮೀನು ಅರ್ಜಿ ವಜಾ ಆಗಿದೆ. ಅವರನ್ನು ಅರೆಸ್ಟ್ ಮಾಡುವಂತಹ ಸಾಧ್ಯತೆ ನಿಚ್ಚಳ ಆಗ್ತಾ ಇದೆ. ಇತ್ತ ಜಾಮೀನು ಸಿಕ್ಕಿ ನಿರಾಳರಾಗಿರುವಂತಹ ಮತ್ತೊಬ್ಬರು ಮಹಾಮಹಿಮ ನಾಯಕರು, ಮತ್ತೊಬ್ಬರು ರಾಜಕೀಯ ಮುತ್ಸದ್ದಿ, ಮಹಾನ್ ನೇತಾರ, ರೈತರ ಬಂಧು, ಜನನಾಯಕ ಸನ್ಮಾನ್ಯ ಶ್ರೀ ಎಚ್ ಡಿ ರೇವಣ್ಣ ಅವರ ಜಾಮೀನು ಕೂಡ ರದ್ದಾಗುವಂತಹ ಸಾಧ್ಯತೆ ಇದೆ. ಬಿಕಾಸ್ ದಿಸ್ ಇಸ್ ಎ ವೆರಿ ಸೀರಿಯಸ್ ಅಲಿಗೇಷನ್. 2900 ವಿಡಿಯೋಗಳು, 347ಕ್ಕೂ ಅಧಿಕ ಮಹಿಳೆಯರ ಮೇಲೆ ದೌರ್ಜನ್ಯ ಎಸಗಲಾಗಿದೆ ಎನ್ನುವಂಥ ಆರೋಪ. ಸೊ ಈ ಕುಟುಂಬದ ಮೇಲೆ ಕಾನೂನು ತನ್ನ ಬಿಗಿ ಹಿಡಿತವನ್ನು ಸಾಧಿಸದೆ ಹೋದರೆ, ಈಗ ಬಂದಿರುವಂಥ ದೂರುಗಳೆಷ್ಟು? ಬರೀ 3 ಅಷ್ಟೇ. ಉಳಿದ ಮಹಿಳೆಯರು ಬಂದು ಕೊಡಬೇಕಲ್ಲ ದೂರು. ಆ ಧೈರ್ಯವನ್ನು ಯಾವುದು ಕೊಡಬೇಕು ಅಂತ ಹೇಳಿದ್ರೆ ಕಾನೂನಷ್ಟೇ ಕೊಡಲಿಕ್ಕೆ ಸಾಧ್ಯ. ಆ ಧೈರ್ಯವನ್ನು ಕಾನೂನಷ್ಟೇ ಕೊಡಲಿಕ್ಕೆ ಸಾಧ್ಯ. ಸೊ ಬಹುಶಃ ಮಗ, ತಾಯಿ ಮತ್ತು ತಂದೆ, ಕುಟುಂಬವೇ, ಫ್ಯಾಮಿಲಿಯೇ ಬಹುಶಃ ಪರಪ್ಪನ ಅಗ್ರಹಾರದಲ್ಲಿ ತಮ್ಮ ದಿನಮಾನಗಳನ್ನು ಒಟ್ಟೊಟ್ಟಿಗೆ ಕಳೆಯುವಂತಹ ಒಂದು ಅದ್ಭುತ ಕ್ಷಣ ಬಹುಶಃ ರೇವಣ್ಣ ಅವರ ಕುಟುಂಬಕ್ಕೆ ಅತಿ ಶೀಘ್ರದಲ್ಲಿ ಬರುವಂತಹ ಎಲ್ಲ ಲಕ್ಷಣಗಳು ಕಾಣಿಸ್ತಾ ಇವೆ.